ಕಳೆದ ಬಜೆಟ್ನಲ್ಲಿ, ಕಳೆದ ಕ್ಯಾಬಿನೆಟ್ನಲ್ಲಿ ನಾವು ಏನು ಈ ಬೃಂದಾವನ ಅಣೆಕಟ್ಟಿಗೆ, ಬೃಂದಾವನ ಗಾರ್ಡನ್ಗೆ ಹೊಸ ಬೃಂದಾವನನ ಸುಮಾರು ಒಂದು 50-60 ವರ್ಷದಿಂದ ಇದನ್ನ ಹಿಂದೆ ಹಿರಿಯರು ಮಹಾರಾಜರ ಕಾಲದಿಂದ ಇದಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟಿದ್ರು. ಗುಂಡ್ರಾಯರ ಕಾಲದಲ್ಲಿ ಫೌಂಟನ್ ಆಯಿತು. ಅದಾದ ಮೇಲೆ ಅನೇಕ ಅಭಿವೃದ್ಧಿಗಳಾಯಿತು. ಇವತ್ತು ನಾವು ಅದನ್ನು ಇಡೀ ರಾಜ್ಯದ ಜನತೆಗೆ, ಇವತ್ತು ಬೆಂಗಳೂರಿಂದ ಇಲ್ಲಿಗೆ ಬರೋದಕ್ಕೆ 1.5 ಗಂಟೆಗೆ ಬರ್ಬೋದು. ನಮ್ಮ ಜನ ಇಲ್ಲಿ ಒಂದು ಪ್ರವಾಸಿಗರ ತಾಣ ಮೈಸೂರು, ಈ ರಂಗನತಿಟ್ಟು, ಸೋಮನಾಥಪುರ, ಈ ನಮ್ಮ ಕೊಡಗು, ಇವೆಲ್ಲ ಕೂಡ ಒಂದು ದೊಡ್ಡ ಬಂಡೀಪುರ, ಇವೆಲ್ಲ ಒಂದು ದೊಡ್ಡ ಪ್ರವಾಸದ ತಾಣ. ಇಲ್ಲೂ ಕೂಡ 16,000 ಜನ ದಿನ ಬರಬೇಕು, ಮಕ್ಕಳು ಬರಬೇಕು. ಈ ಪ್ರಕೃತಿಯ ಸೊಡಗನ್ನ ಅವರೆಲ್ಲ ಅನುಭವಿಸ್ಬೇಕು. ಬೆಂಗಳೂರು ಹೊರಗಡೆ ದೇಶದವರೆಲ್ಲ ಬಂದು ಈ ಸೊಡಗನ್ನ ಉಪಯೋಗಿಸ್ಬೇಕು. ನಿಮ್ಮ ಬದುಕನ್ನು ನೋಡಬೇಕು, ನಿಮ್ಮ ಶ್ರಮ, ನಿಮ್ಮ ಬದುಕನ್ನು ಅವರೆಲ್ಲ ಗಮನಿಸಬೇಕು. ಆ ದೃಷ್ಟಿಯಿಂದ ಇದನ್ನ ಉತ್ತೇಜನ, ಒಂದು ಅಭಿವೃದ್ಧಿ ಮಾಡಬೇಕು, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡಬೇಕು ಅಂತೇಳಿ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಇದಕ್ಕಾಗಲೇ ಅನುಮೋದನೆಯನ್ನು ಕೊಟ್ಟಿದ್ದಾರೆ. ನಾವು ಕೆಲವು ರೈತರುಗಳು ನಮ್ಮ ಹತ್ರ ಚರ್ಚೆ ಮಾಡಿ ಅಂತ ಹೇಳಿದ್ರು. ನಾವು ಯಾರ ಹತ್ರ ಮುಚ್ಚು ಮರೆ ಮಾಡಿ ಇದನ್ನು ಮಾಡಕ್ಕಲ್ಲ. ಬಹಳ ದೀರ್ಘವಾಗಿ ಸರ್ಕಾರ ಚರ್ಚೆ ಮಾಡಿ ಆಲೋಚನೆ ಮಾಡಿ, ಇವತ್ತು ಯಾರ ಜಮೀನಿಗೂ ನಾವೇನು ವಶಪಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸರ್ಕಾರದಲ್ಲಿರುವಂಥ ಜಮೀನೇ ನಮಗೆ ಸಾಕು.